ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅಲಸಂದೆ ಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ಬಿಟ್ಟು ವಡೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. 2 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಊಟದ ಅಕ್ಕಿ ಆದರೂ ತೊಗೋಬೋದು ಅಥವಾ ದೋಸೆ ಅಕ್ಕಿ ಆದರೂ ತೊಗೋಬೋದು. 2 ಸ್ಪೂನಷ್ಟು ಟೀ ಸ್ಪೂನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಪುಡಿ, 4 ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಜೀರಿಗೆ ಮತ್ತು ಅಜ್ವಾನ ಬೇಕಿದ್ರೆ ನೀವು ಹಾಕ್ಕೋಬೋದು, ನನ್ನ ಆಪ್ಷನಲ್ಲು. ಇದು ವಡಾ ಮೇಕರ್ ತೊಗೊಂಡಿದ್ದೀನಿ ವಡಾ ಮಾಡಲಿಕ್ಕೆ. ಇದನ್ನು ಉದ್ದಿನಬೇಳೆ ಮತ್ತು ಅಲಸಂದಿ ಬೇಳೆನ 6 ಅವರ್ಸು ನೆನೆಸಬೇಕು. 6 ಗಂಟೆಗಳ ಕಾಲ ಇವೆರಡನ್ನು ಚೆನ್ನಾಗಿ ನೆನ್ಕೋಬೇಕು. ಅವಲಕ್ಕಿ ಮತ್ತು ಅಕ್ಕಿನ 1 ಗಂಟೆ ಮುಂಚೆ ಇರುವಾಗಲೇ ಹಾಕಿದರೆ ಸಾಕು. ಇದು ಎಣ್ಣೆ ತೊಗೊಂಡಿದ್ದೀನಿ 250 ml. ಈಗ ಬೇಳೆನ ಚೆನ್ನಾಗಿ ಒಂದು 3 ರಿಂದ 4 ಸತಿ ತೊಳ್ಕೊಂಬಿಟ್ಟು ನೆನೆ ಹಾಕಿಡೋಣ. ಇದು 6 ತಾಸು ನೆನಿಬೇಕು. ಸಂಜೆ ಸ್ನ್ಯಾಕ್ಸ್ಗೆ ರೆಡಿ ಆಗುತ್ತೆ ವಡೆ. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ನೀವು 1 ಗಂಟೆ ನೆನೆ ಇಟ್ಟರೆ ಸಂಜೆ 6 ಗಂಟೆಗೆ ವಡೆ ಮಾಡ್ಕೋಬೋದು. ಈ ಸ್ನ್ಯಾಕ್ಸ್ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ, ಎಲ್ಲರಿಗೂ ಕೂಡ. ಸಂಜೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ವಡೆ ಅಂತ. ಇದು ನೆನ್ಕೊಳಕ್ಕೆ ಬಿಡ್ತೀನಿ ಈಗ ತೊಳೆದ್ಬಿಟ್ಟು. ಉದ್ದಿನಬೇಳೆ ಮತ್ತು ಅಲಸಂದಿ ಬೇಳೆನ 3 ರಿಂದ 4 ಬಾರಿ ತೊಳೆದ್ಬಿಟ್ಟು ನೆನೆ ಇಡ್ತೀನಿ. ಅಕ್ಕಿ ಮತ್ತು ಅವಲಕ್ಕಿನ 1 ಗಂಟೆ ಮುಂಚೆ ಇರುವಾಗಲೇ ನೆನೆ ಹಾಕ್ತೀನಿ. ಇದರಲ್ಲಿ ಅಕ್ಕಿಯಲ್ಲಿ ಹಾಕಬೇಕು. ಇದು ಅವಲಕ್ಕಿ ಮತ್ತು ಅಕ್ಕಿ ಬದಲಾಗಿ ನೀವು ರೈಸ್ ಕೂಡ 2 ಸ್ಪೂನಷ್ಟು ಹಾಕ್ಕೋಬೋದು. ಇವೆರಡು ನೀವು ಆಪ್ಷನಲ್ಲು. ಇದು ಕೂಡ ಹಾಕ್ಕೊಂಡ್ರೆ ಅನ್ನ ಹಾಕೋಂಗಿಲ್ಲ. 2 ಟೀ ಸ್ಪೂನಷ್ಟು ಅನ್ನ ಹಾಕಿದರೆ ಸಾಕು, ವಡೆ ಮಿದುವಾಗಿ ಬರುತ್ತೆ. ಅನ್ನ ಹಾಕದೇ ಇದ್ದರೆ ಇವೆರಡು ಕೂಡ ಹಾಕಲೇಬೇಕು, ವಡೆ ಚೆನ್ನಾಗಿ ಉಬ್ಬಿ ಬರುತ್ತೆ. 3 ರಿಂದ 4 ಬಾರಿ ಇದು ತೊಳೆದಿದ್ದೀನಿ ಉದ್ದಿನಬೇಳೆ ಮತ್ತು ಅಲಸಂದಿ ಬೇಳೆ. ಒಂದು ಚರಿಗೆಯಷ್ಟು ನೀರು ಹಾಕ್ಬಿಟ್ಟು ನೆನಿಲಿಕ್ಕೆ ಇಡ್ತಾಯಿದ್ದೀನಿ. ಇದು ಒಂದು 6 ಗಂಟೆಗಳ ಕಾಲ ನೆನಿಬೇಕು. 1 ಗಂಟೆ ಮುಂಚೆ ಇದ್ದಾಗೆ ಅವಲಕ್ಕಿ ಮತ್ತು ಅಕ್ಕಿನ ಬೆರೆಸ್ತಾ ಇದ್ದೀನಿ ನೆನಿಲಿ ಹಾಕಿ. ಇದರಲ್ಲಿ ಹಾಕಬೇಕು. ಒಂದು 5 ತಾಸು ನೆಂದಮೇಲೆ ಎರಡನ್ನು ಕೂಡ ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ನೆನೆಯಕ್ಕೆ ಬಿಡೋಣ, ಸಂಜೆ ತೆಗೆದು ನೋಡೋಣ. ಉದ್ದಿನಬೇಳೆ ಮತ್ತು ಅಲಸಂದಿ ಬೇಳೆ 5 ಗಂಟೆ ನೆನೆಂದಿದೆ. ಈಗ ನಾನು ಅಕ್ಕಿ ಕೂಡ ತೊಳೆದ್ಬಿಟ್ಟು ಇದರಲ್ಲೇ ಬೆರೆಸ್ತಾ ಇದ್ದೀನಿ. ಅಕ್ಕಿನೂ ಊಟದ ಅಕ್ಕಿ ತೊಗೊಂಡಿದ್ದೀನಿ, ಯಾವುದಾದ್ರೂ ತೊಗೋಬೋದು. ಮತ್ತು ಅವಲಕ್ಕಿ ಕೂಡ ತೊಳೆದ್ಬಿಟ್ಟು ಇದರಲ್ಲಿ ಬೆರೆಸ್ತಾ ಇದ್ದೀನಿ. 1 ಗಂಟೆ ಇನ್ನೇನು ತಿರುಗಬೇಕು ಅನ್ನೋ ಟೈಮಲ್ಲಿ ನಾವು ಅವಲಕ್ಕಿ ಮತ್ತು ಅಕ್ಕಿನ ಹಾಕ್ತಾಯಿದ್ದೀನಿ. ಇನ್ನೊಂದು ಗಂಟೆಯಲ್ಲಿ ಇದನ್ನು ನಾನು ಚೆನ್ನಾಗಿ 3 ರಿಂದ 4 ಬಾರಿ ಮತ್ತೆ ತೊಳ್ಕೊಂಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಬಸಿದ್ಬಿಟ್ಟು ಮಿಕ್ಸರ್ ಮಾಡ್ಕೋಬೇಕು ಸಣ್ಣಕ್ಕೆ. ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನ ಸಣ್ಣಕ್ಕೆ ಹೆಚ್ಕೊಂಡಿರಬೇಕು. ಸೋಡಾ ಪುಡಿ ಚಿಟಿಕೆ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಬೇಕಿದ್ದರೆ ತೊಗೋಬೋದು, ನಿಮ್ಮ ಆಪ್ಷನಲ್ಲು. ಸಣ್ಣಕ್ಕೆ ಹೆಚ್ಕೊಬಿಟ್ಟು ಹಾಕ್ಕೋಬೋದು, ವಡೆ ತುಂಬ ಚೆನ್ನಾಗಿರುತ್ತೆ. ನಾನು ಹಾಕ್ತಾಯಿಲ್ಲ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ಈಗ 6 ಗಂಟೆಗಳ ಕಾಲ ನೆಂದಿದೆ ಬೇಳೆ. ಚೆನ್ನಾಗಿ 2 ಸಾರಿ ವಾಶ್ ಮಾಡ್ಕೊಬಿಟ್ಟು ಮಿಕ್ಸರಿಗೆ ಹಾಕೋಣ. ಚೆನ್ನಾಗಿ ನೆಂದಿದೆ. ಈಗ 2 ಸಾರಿ ವಾಶ್ ಮಾಡ್ಕೊತೀನಿ. ಚೆನ್ನಾಗಿ ಬಸ್ಕೋಬೇಕು, ನೀರು ಒಂದು ಸ್ವಲ್ಪನೇ ಇರಬಾರ್ದು. ನೀರೆಲ್ಲ ಚೆನ್ನಾಗಿ ಬಸ್ತಿದ್ದೀನಿ. ಈಗ ಮಿಕ್ಸರಲ್ಲಿ ರುಬ್ಕೊಂಬರೋಣ, ಅಥವಾ ಗ್ರೈಂಡರಿಗಾದರೂ ಹಾಕ್ಬೋದು. ಈಗ ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಕರಿಬೇವು ಕೂಡ ಸಣ್ಣಕ್ಕೆ ಹೆಚ್ಚಿದ್ದೀನಿ. ಈಗ ಬೇಳೆನ ರುಬ್ಕೊಂಬರೋಣ ಸಣ್ಣಕ್ಕೆ. ಮಿಕ್ಸರಿಗೆ ಹಾಕಿದ್ದೀನಿ. ಈಗ ರುಬ್ಕೊಂಬರೋಣ ಇದೆಲ್ಲ. ಇಷ್ಟು ಸಣ್ಣ ಆದಮೇಲೆ ಮತ್ತೆ ಮಿಕ್ಸರಲ್ಲಿ ಮೇಲೆ ಕೆಳಗೆ ಮಾಡಿ ಚಮಚಿಯಿಂದ ಚೆನ್ನಾಗಿ ಕೈಯಾಡಿಬಿಟ್ಟು ಕೆಳಗಿರೋದು ಎಲ್ಲ ಮೇಲ್ ಮಾಡಿ ಚೆನ್ನಾಗಿ ಕೈಯಾಡಿ ಮತ್ತೆ ರುಬ್ಬಬೇಕು. ಈ ರೀತಿ ಸಣ್ಣಕ್ಕೆ ರುಬ್ಬಬೇಕು. ಆಫ್ ಆನು ಹಂಗೆ ಮಾಡ್ಕೊತ ಇದ್ದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ನಾವು ಬೇಳೆ ಹಾಕಿರ್ತೀವಲ್ಲ ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಈಗ ರುಬ್ಬಿದ ಹಿಟ್ಟು ರೆಡಿ ಆಯ್ತು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಇದನ್ನ ಒಂದು ಸ್ಟೀಲಿನ ಪಾತ್ರೆಯಲ್ಲಿ ತಗೊಂಡಿದ್ದೀನಿ, ಒಂದು ಬೌಲಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ಕಷ್ಟು ಹಾಕ್ತಾಯಿದ್ದೀನಿ. ಮತ್ತು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿರ್ತಕ್ಕಂಥ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಖಾರ ನಮಗೆ ಎಷ್ಟು ಬೇಕೋ ಅಷ್ಟು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕೈಯಿಂದನೇ ಚೆನ್ನಾಗಿ ಕಲಿಸ್ಬೇಕು. ಈ ಹಿಟ್ಟು ಈ ಥರ ಹಿಂಗೆ ಹಾಕ್ತೀವಲ್ಲ, ಇದು ಹದ ಕರೆಕ್ಟ್ ಇದೆ ಅಂತ ಅರ್ಥ. ಈ ರೀತಿ ಬೀಳಬೇಕಿದೆ. ಹಿಂಗೆ ಚಮಚಿಯಿಂದ ಹಾಕ್ತೀವಲ್ಲ, ಈ ರೀತಿ ಬಿದ್ದರೆ ಹಿಟ್ಟು ಕರೆಕ್ಟಾಗಿ ಹದ ಇದೆ ಅಂತ ಅರ್ಥ. ಹಿಟ್ಟು ಈ ರೀತಿ ಕಲಿಸ್ಬೇಕು, ಚೆನ್ನಾಗಿ ಒಳ್ಳೆ ಹದ ಬರುತ್ತೆ. ಈ ರೀತಿ ಕಲಿಸ್ಬೇಕು. ಇದು ಚೆನ್ನಾಗಿ ಬುರುಗ್ ಥರ ಉಬ್ಬಿದ್ರೆ ವಡೆ ಚೆನ್ನಾಗಿ ಬರುತ್ತೆ, ಪೊಳ್ಳಾಗಿ ಬರ್ತವೆ. ಈಗ ಕಾದಿರ್ತಕ್ಕಂಥ ಎಣ್ಣೆನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಹಾಕೊಂಡ್ರೆ ಸಾಕು, ಯಾಕಂದರೆ ಎಣ್ಣೆ ಹಿಡಿಯೋದಿಲ್ಲ. ಎಣ್ಣೆ ಹಾಕಿದ ಮೇಲೆ ಕೂಡ ಇದು ಕಲಿಸ್ಬೇಕು. ನಾನು ಉಪ್ಪು ಮತ್ತು ಸೋಡಾ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ.
ಹಸಿಮೆಣ್ಸಿಕಾಯಿ ಕರಿಬೇವು ಹಾಕಿದ್ದೀನಿ. ಇದಕ್ಕೆ ನಾನು ಬೇರೆ ಏನೂ ಹಾಕ್ತಾಯಿಲ್ಲ, ನೋಡ್ಕೊಳ್ಳಿ. ಈ ನಾವು ವಡೆ ಮೇಕರು ಇದರಲ್ಲೇ ಹಾಕ್ಕೊತಾ ಇದ್ದೀನಿ ಹಿಟ್ಟನ್ನು, ನೋಡ್ಕೊಳ್ಳಿ. ಈ ರೀತಿ ಹಾಕ್ಕೋಬೇಕು ನಿಧಾನಕ್ಕೆ. ಹಾಗೇನೂ ಮಾಡೋದು ತೋರಿಸ್ತೀನಿ, ಮತ್ತು ಮೇಕರಲ್ಲೂ ಹೇಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ನಾನು ಮುಕ್ಕಾಲು ಭಾಗ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಬಾಣಲೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು 4ರಿಂದ 5 ವಡೆ ಹಾಕ್ಬಿಟ್ಟು ಎರಡು ಕಡೆನೂ ಚೆನ್ನಾಗಿ ತಿರುಗಿಸ್ಬಿಟ್ಟು ಬೇಯಿಸಬೇಕು. ವಡೆ ಈ ರೀತಿ ವಡೆ ಮಾಡಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಬಿಟ್ಟು ತೆಗಿಬೇಕು. ಈ ವಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸಂಜೆ ಟೈಮಲ್ಲಿ ಮಾಡ್ಕೊಳ್ಳಿ, ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ರುಚಿಯೊಂದಿಗೆ ಮತ್ತೆ ಬರ್ತೀನಿ. ಈಗ ಸರ್ವ್ ಮಾಡೋಣ ಬನ್ನಿ. ರೆಡಿ. ಅಲಸಂದಿ ಬೇಳೆ ಉದ್ದಿನಬೇಳೆ ವಡೆ ರೆಡಿ ಆಯ್ತು. ಈಗ ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸಾಫ್ಟಾಗಿದೆ. ವಡೆ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಕೂಡ ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ಹೇಳಿ. ತುಂಬ ಚೆನ್ನಾಗಿದೆ ವಡೆ. ಇದೇ ಥರ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.